ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನನ್ನ ಪುಟ್ಟ ಕಲಾ ಪ್ರಪಂಚ. ಫ್ರೆಂಡ್ಸ್, ಇವತ್ತು ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಅದು ಏನಂದರೆ ಫ್ರೂಟಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಜಸ್ಟ್ ಏನಿಲ್ಲ, ಜನರಲ್ ಚೆಕಪ್ಗೆ. ಇವತ್ತಿನ ಬ್ಲಾಗ್ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಇಂಟ್ರೆಸ್ಟಿಂಗ್ ಆರ್ಟ್ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಕಂಟಿನ್ಯೂ ವಾಚಿಂಗ್. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನು ಬೈಕಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು. ಡೆಲಿವರಿ ಆದಾಗ್ಲಿಂದ ಅಂತೂ ಬೈಕಲ್ಲಿ ಓಡಾಡಿರ್ಲಿಲ್ಲ. ನಾವು ಬೆಳಿಗ್ಗೆ 10:30ಗೆ ಹೊರಟ್ವಿ. ನಮ್ಮ ಮನೆಯಿಂದ ಹಾಸ್ಪಿಟ್ಲಿಗೆ ಹೋಗಕ್ಕೆ ಬರೀ 15 ನಿಮಿಷ ಅಷ್ಟೇ. ನಾವು ತೋರಿಸ್ಕೊಳ್ತಾ ಇರೋ ಹಾಸ್ಪಿಟಲ್ ಬಂದ್ಬಿಟ್ಟು Cloud9. ಫ್ರೂಟಿ ಪೀಡಿಯಾಟ್ರಿಷಿಯನ್ ಜೊತೆ ಅಪಾಯಿಂಟ್ಮೆಂಟ್ ಇರೋದು 11 ಗಂಟೆಗೆ. ಅದಾದ್ಮೇಲೆ ನನ್ನ ಗೈನಕಾಲಜಿಸ್ಟ್ ಜೊತೆ ಅಪಾಯಿಂಟ್ಮೆಂಟ್ ಇರೋದು 11:15ಗೆ. ಹಾಗೆ ಟೈಮ್ಗೆ ಕರೆಕ್ಟ್ ಆಗಿ ನಾವು ಹಾಸ್ಪಿಟ್ಲಿಗೆ ರೀಚ್ ಆದ್ವಿ. ರಿಸೆಪ್ಷನ್ ಅಲ್ಲಿ ಬಿಲ್ಲಿಂಗ್ ಎಲ್ಲ ಮಾಡಿಸಿ ಕಿವಿ ಚುಚ್ಚಿಸೋದ್ರ ಬಗ್ಗೆ ಎನ್ಕ್ವೈರಿ ಮಾಡಿದ್ವಿ. ಈ ಹಾಸ್ಪಿಟಲ್ ಇಂದಾನೆ ಎಕ್ಸ್ಪರ್ಟ್ಸ್ ಮನೆಗೆ ಬಂದ್ಬಿಟ್ಟು ಮಗುಗೆ ಕಿವಿ ಚುಚ್ತಾರಂತೆ. ಸೊ ಅವ್ರ ಪ್ಯಾಕೇಜ್ ಹೇಗಿದೆ ಅಂತ ತಿಳ್ಕೊಂಡೆ. ಅದಾದ್ಮೇಲೆ ಫ್ರೂಟಿ ವೇಟ್, ಟೆಂಪರೇಚರ್ ಹಾಗೂ ಹೈಟ್ ಚೆಕ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಟೈಮ್ ಕರೆಕ್ಟ್ ಆಗಿ 11 ಗಂಟೆ ಆಗಿತ್ತು. ಹಾಗೆ ಫ್ರೂಟಿ ಡಾಕ್ಟರಿಗೆ ಮೀಟ್ ಆದ್ವಿ. ಅವರು ಫ್ರೂಟಿಗೆ ಎಕ್ಸಾಮಿನ್ ಮಾಡಿ ಬೆಳವಣಿಗೆ ಹಾಗೂ ಯಾವ ಮೈಲ್ ಸ್ಟೋನ್ ರೀಚ್ ಆಗಿದ್ದಾಳೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಎಲ್ಲ ನಾರ್ಮಲ್ ಆಗೇ ಇತ್ತು. ಡಾಕ್ಟರ್ ಬಾಯಿಂದ ನಿಮ್ಮ ಮಗಳು ಆರೋಗ್ಯವಾಗಿದ್ದಾಳೆ ಅಂತ ಹೇಳಿದ್ರೇನೆ ಎಷ್ಟೊಂದು ಸಮಾಧಾನ ಅನ್ಸುತ್ತೆ. ಖಂಡಿತವಾಗ್ಲೂ ಎಲ್ಲಾ ತಂದೆ ತಾಯಿಯಂದರಿಗೆ ತಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು ಅನ್ನೋದೇ ಒಂದ್ ದೊಡ್ಡ ಆಸೆ ಆಗಿರುತ್ತೆ ಅಲ್ವಾ. ಹಾಗೆ ಡಾಕ್ಟರ್ ಫ್ರೂಟಿಗೆ ಏನೇನು ತಿನ್ನಿಸ್ಬೇಕು, ಯಾವ ಆಕ್ಟಿವಿಟೀಸ್ ಮಾಡಿಸ್ಬೇಕು, ಇನ್ನು ಯಾವ ಮೆಡಿಸಿನ್ಸ್ ಅಥವಾ ವಿಟಮಿನ್ಸ್ ಕೊಡಬೇಕು ಅನ್ನೋದ್ರ ಬಗ್ಗೆ ಗೈಡ್ ಮಾಡಿದ್ರು. ಅದೆಲ್ಲ ಮುಗಿಸಿ ನಾನು ನನ್ನ ಚೆಕಪ್ಗೆ ಅಂತ ಹೊರಟೆ. ಪ್ರೆಗ್ನೆನ್ಸಿ ಟೈಮಲ್ಲಂತೂ ನಾನು ಸಿಕ್ಕಾಪಟ್ಟೆ ವೇಟ್ ಗೇನ್ ಆಗಿದ್ದೆ. ತುಂಬಾ ಪಿಗ್ಮೆಂಟೇಷನ್ ಬಂದ್ಬಿಟ್ಟಿತ್ತು, ಪಿಂಪಲ್ಸ್ ಬಂದ್ಬಿಟ್ಟಿದ್ವು. ನನ್ನ ಪ್ರೆಗ್ನೆನ್ಸಿಯ ಕೊನೆ ದಿನಗಳಲ್ಲಿ ನಾನು ಹೇಗಾಗಿದ್ದೆ ಅನ್ನೋದ್ರ ಒಂದು ಫೋಟೋನ ಸ್ಕ್ರೀನ್ ಮೇಲೆ ಶೇರ್ ಮಾಡಿದ್ದೀನಿ ನೋಡಿ. ಇವಾಗ ಆಲ್ಮೋಸ್ಟ್ ನಿಧಾನಕ್ಕೆ ನನ್ನ ವೇಟ್ ಕೂಡ ರೆಡ್ಯೂಸ್ ಆಗ್ತಾ ಇದೆ ಹಾಗೂ ಪಿಗ್ಮೆಂಟೇಷನ್ ಮತ್ತೆ ಪಿಂಪಲ್ಸ್ ಕೂಡ ರಿಕವರ್ ಆಗ್ತಾ ಇದೆ. ಐ ಆಮ್ ಸ್ಲೋಲಿ ಗೆಟಿಂಗ್ ಬ್ಯಾಕ್ ಟು ನಾರ್ಮಲ್ ಅಂತಾನೆ ಹೇಳ್ಬಹುದು. ಇನ್ನ ಬರೋ ದಿನಗಳಲ್ಲಿ ಯಾವಾಗ್ಲಾದ್ರೂ ನಾನು ನನ್ನ ಡೆಲಿವರಿ ಎಕ್ಸ್ಪೀರಿಯನ್ಸ್ ಅಂದ್ರೆ ಡೆಲಿವರಿ ದಿನದ ವ್ಲಾಗ್ ಒಂದು ಶೇರ್ ಮಾಡ್ಕೊಳ್ತೀನಿ. ಸೊ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಡಾಕ್ಟರ್ ಹತ್ರ ಹೋದ್ವಿ. ಅವರು ಸ್ವಲ್ಪ ಎಮರ್ಜೆನ್ಸಿ ಕೇಸಲ್ಲಿ ಬಿಸಿ ಇರೋದ್ರಿಂದ ನಾವು ಹೊರಗಡೆನೆ ವೇಟ್ ಮಾಡಬೇಕಾಯ್ತು. ಅವ್ರು ಬರೋ ಅಷ್ಟರಲ್ಲಿ ನಾನು ಫ್ರೂಟಿಗೆ ಫೀಡ್ ಮಾಡಿಸ್ಕೊಂಡು ಅಲ್ಲೇ ಕೂರ್ಸಿರೋ ಮುದ್ದಾದ ಗಣೇಶನ ನೋಡಿದ್ವಿ. ನಾವು ಅದೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮ ಡಾಕ್ಟರ್ ಕೂಡ ಬಂದಿದ್ರು. ಫ್ರೆಂಡ್ಸ್, ಆಫ್ಟರ್ ಡೆಲಿವರಿ ಇದೇ ಫಸ್ಟ್ ಟೈಮ್ ನಾನು ನನ್ನ ಡಾಕ್ಟರ್ ಹತ್ರ ಬಂದಿರೋದು. ಹಾಗಾಗಿ ಒಂದ್ ಸ್ವಲ್ಪ ಬ್ಲಡ್ ಟೆಸ್ಟ್ ಕೂಡ ಮಾಡ್ಸಕ್ಕೆ ಹೇಳಿದ್ರು. ಹಾಗೆ ನಾನ್ ಮಾಡ್ಬೇಕಾಗಿರೋ ಡಯಟ್ ಬಗ್ಗೆನೂ ಗೈಡ್ ಮಾಡಿದ್ರು. ಫ್ರೆಂಡ್ಸ್, ಇವಾಗ ಜಸ್ಟ್ ನಾವು ಚೆಕಪ್ ಎಲ್ಲ ಮುಗಿಸಿ ಹೊರಗೆ ಬಂದಿದ್ದೀವಿ. ಮನೆಗೆ ಹೋಗೋಕ್ಕೆ ಇವಾಗ ಲೇಟ್ ಆಯಿತು. ಮನೆಗೆ ಹೋಗಿ ಅಡುಗೆ ಮಾಡೋಕ್ಕೆ ಇವಾಗ ಆಲ್ರೆಡಿ ಲೇಟ್ ಆಗಿದೆ. ಸೊ ಹಾಗಾಗಿ ಹೊರಗಡೆನೇ ಊಟ ಮಾಡಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ನಾವು ಊಟ ಹೊರಗಡೆ ಮಾಡಿಲ್ಲ, ಡೈರೆಕ್ಟ್ ಮನೆಗೇನೆ ಪಾರ್ಸೆಲ್ ತಗೊಂಡು ಹೋಗೋಣ ಅಂತ ಅನ್ಕೊಂಡ್ವಿ. ಯಾಕಂದ್ರೆ ನಮ್ಮ ಫ್ರೂಟಿದು ಊಟ ಆಗಿರ್ಲಿಲ್ಲ. ಅವಳಿಗೆ ಫಸ್ಟ್ ಊಟ ಮಾಡಿಸಿ ಆಮೇಲೆ ನಾವು ಊಟ ಮಾಡೋಣ ಅಂತ ಅನ್ಕೊಂಡ್ವಿ. ಹಾಗೆ ಮನೆಗೆ ಬಂದು ಕ್ವಿಕ್ ಆಗಿ ರಾಗಿ ಸರಿ ಮಾಡಿ ಮಗಳಿಗೆ ತಿನ್ನಿಸ್ದೆ. ಇಷ್ಟ ದಿನ ನಾನು ಫ್ರೂಟಿಗೆ ಡಿಫ್ರೆಂಟ್ ಪ್ಯೂರೀಸ್ ಮಾಡಿ ತಿನ್ನಿಸ್ತಿದ್ದೆ. ಆದ್ರೆ ಇವಾಗ ಆಗ್ಲೇ ಅವಳಿಗೆ 5 ಹಲ್ ಬಂದಿರೋದ್ರಿಂದ ಡಾಕ್ಟರ್ ಇವಾಗ್ಲಿಂದ ಫುಡ್ ನ ಮ್ಯಾಶ್ ಮಾಡಿ ತಿನ್ಸಕ್ಕೆ ಹೇಳಿದ್ದಾರೆ. ಸೊ ಫಸ್ಟ್ ಫ್ರೂಟಿಗೆ ಊಟ ಮಾಡಿಸಿ ನಾವು ಊಟ ಮಾಡಿ ರೆಸ್ಟ್ ಮಾಡಿದ್ವಿ. ಇಲ್ಲಿ ನೋಡಿ ಫ್ರೆಂಡ್ಸ್, ತಾನಾಗೆ ಫ್ರೂಟಿ ಮುಂದೆ ಹೋಗಿ ತನ್ನ ಆಟ ಸಾಮಾನ ತಗೊಳ್ತಾ ಇದ್ದಾಳೆ. ನಂಗನ್ಸುತ್ತೆ ಇವಾಗ್ಲಿಂದ ಫ್ರೂಟಿ ಅಂಬೆಗಾಲಿಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಂತ. ಸೊ ಫ್ರೆಂಡ್ಸ್, ಇದಾಯ್ತು ನಮ್ಮ ಇವತ್ತಿನ ಡಾಕ್ಟರ್ ವಿಸಿಟ್ ವ್ಲಾಗ್. ಅಂಡ್ ನೌ ಇಟ್ಸ್ ಟೈಮ್ ಟು ಗೆಟ್ ಕ್ರಿಯೇಟಿವ್ ಟುಗೆದರ್. ಇವತ್ತು ನಾನು ನಿಮ್ಗೆ ಡಿಕೂಪಾಜ್ ಆರ್ಟ್ ನ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಡಿಕೂಪಾಜ್ ಆರ್ಟ್ ಮಾಡಕ್ಕೆ ಮೊದಲನೇದಾಗಿ ನಿಮ್ಗೆ ಬೇಕಾಗಿರೋದು ಡಿಕೂಪಾಜ್ ಪೇಪರ್ಸ್. ಹಾಗೆ ಇವತ್ತು ನಾನು ಗ್ಲಾಸ್ ಬಾಟಲ್ ಮೇಲೆ ಡಿಕೂಪಾಜ್ ಮಾಡ್ತಾ ಇರೋದ್ರಿಂದ ನಾನು ಗ್ಲಾಸ್ ಬಾಟಲ್ ತಗೊಂಡಿದ್ದೀನಿ. ಅದಾದ್ಮೇಲೆ ಬೇಸಿಗಂತ ನಾನು ವೈಟ್ ಆಕ್ರಿಲಿಕ್ ಪೇಂಟ್ ನ ತಗೊಂಡಿದ್ದೀನಿ. ಡಿಕೂಪಾಜ್ ಮಾಡುವಾಗ ಹೆಚ್ಚಾಗಿ ಬೇಸಿಗಂತ ವೈಟ್ ಆಕ್ರಿಲಿಕ್ ಬಳಸ್ತಾರೆ. ಹಾಗೆ ಈ ತರ ರೌಂಡ್ ಮತ್ತೆ ಫ್ಲಾಟ್ ಬ್ರಷ್ ನ ತಗೊಂಡಿದ್ದೀನಿ. ರೌಂಡ್ ಬ್ರಷ್ ಬಂದ್ಬಿಟ್ಟು 0 ಅಥವಾ 1ರಲ್ಲಿದ್ರೆ ಚೆನ್ನಾಗಿರತ್ತೆ. ಅದಾದ್ಮೇಲೆ ಈ ತರ ಒಂದು ಸ್ಪಾಂಜ್ ನ ತಗೊಂಡಿದ್ದೀನಿ. ಸ್ಪಾಂಜ್ ಬಂದ್ಬಿಟ್ಟು ನಿಮ್ಗೆ ಒಂದ್ ದೊಡ್ಡ ಕ್ಯೂಬಿ ಸಿಗತ್ತೆ. ನಾನು ಅದನ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಈ ಗ್ಲೂಸ್ ನ ತಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ವಾರ್ನಿಶ್. ನಾನು ಗ್ಲಾಸಿ ಫಿನಿಶ್ ಅಲ್ಲಿ ವಾರ್ನಿಶ್ ತಗೊಂಡಿದ್ದೀನಿ. ಇದರಲ್ಲಿ ನಿಮ್ಗೆ ಮ್ಯಾಟ್ ಫಿನಿಶ್ ಕೂಡ ಸಿಗತ್ತೆ. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಫೆವಿಕಾಲ್.
ಹಾಗೆ ಕೊನೆಯದಾಗಿ ನಾನು ಸ್ವಲ್ಪ ನೀರನ್ನ ತಗೊಂಡಿದ್ದೀನಿ. ಸೊ ಇವಾಗ ಶುರು ಮಾಡೋಣ. ಫಸ್ಟ್ ನಾನು ಬೇಸ್ ನ ಪ್ರಿಪೇರ್ ಮಾಡ್ಕೊಳ್ತೀನಿ. ನಾನು ಹೇಳ್ದಂಗೆ ಇಲ್ಲಿ ನಾನು ಬೇಸ್ಗೆ ಅಂತ ವೈಟ್ ಅಕ್ರಿಲಿಕ್ ನ ಬಳಸ್ತಾ ಇದ್ದೀನಿ. ವೈಟ್ ಕಲರ್ ಬಂದ್ಬಿಟ್ಟು ಲೈಟೆಸ್ಟ್ ಕಲರ್ ಆಗಿರೋದ್ರಿಂದ ಬೇಸ್ಗೆ ಹೆಚ್ಚಾಗಿ ಅದನ್ನೇ ಬಳಸೋದು. ಇದು ನಾನು ಸ್ಪಾಂಜ್ ನ ಸಹಾಯದಿಂದ ಈ ತರ ಗ್ಲಾಸ್ ಬಾಟಲ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತಾ ಬರ್ತೀನಿ. ಡಿಕೂಪಾಜ್ ನೀವು ಯಾವ ಸರ್ಫೇಸ್ ಮೇಲೆ ಬೇಕಾದ್ರೂ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಾನು ಇವತ್ತು ತಗೊಂಡಿರೋ ಹಂಗೆ ಗ್ಲಾಸ್, ವುಡನ್ ಬೇಸ್ ಮೇಲೂ ಮಾಡಬಹುದು, ವಾಲ್ ಮೇಲೆ ಮಾಡಬಹುದು, ಪ್ಲಾಸ್ಟಿಕ್ ಮೇಲೆ ಮಾಡಬಹುದು. ಈ ತರ ಯಾವ್ದಾದ್ರೂ ಸರ್ಫೇಸ್ ಮೇಲೆ ನೀವು ಮಾಡ್ಕೊಂಡು ಬರ್ಬಹುದು. ಇನ್ನ ಈ ಆರ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಫ್ರಾನ್ಸ್ ದೇಶದ ಒಂದು ಟ್ರೆಡಿಷನಲ್ ಆರ್ಟ್. ಇವಾಗ ಈ ಒಂದು ಕಲೆನ ನಮ್ ದೇಶದಲ್ಲೂ ತುಂಬಾ ಜನರು ಮಾಡ್ಕೊಂಡಿದ್ದಾರೆ ಹಾಗೂ ಇದು ಒಂದು ಸಣ್ಣ ಉದ್ಯೋಗದ ತರನು ಬಳಸ್ಕೊಂಡಿದ್ದಾರೆ. ಫೈನಲ್ ಪ್ರಾಡಕ್ಟ್ ಅಂತೂ ಬ್ಯೂಟಿಫುಲ್ ಪೇಂಟಿಂಗ್ ತರಾನೇ ಕಾಣಿಸುತ್ತೆ. ಇತ್ತೀಚೆಗಂತೂ ತುಂಬಾ ಜನರು ತಮ್ಮ ಮನೆಯಲ್ಲಿ ಒಂದು ಡೆಕೋರೇಟಿವ್ ಪೀಸ್ ತರಾನೇ ಬಳಸ್ತಾ ಇದ್ದಾರೆ ಈ ಒಂದು ಪ್ರಾಡಕ್ಟ್ ನ. ಫ್ರೆಂಡ್ಸ್ ಇಲ್ಲಿ ನೋಡಿ, ಬ್ರಷ್ ಇಂದ ಪೇಂಟ್ ಮಾಡಿದ್ರೆ ತೀರಾ ತೆಳ್ಳಗಾಗ್ಬಿಡತ್ತೆ, ಮತ್ತೆ ಟೆಕ್ಸ್ಚರ್ ಕೂಡ ಅಷ್ಟೊಂದೇನ್ ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ನಾನು ಸ್ಪಾಂಜ್ ಬಳಸ್ತಾ ಇದ್ದೀನಿ. ಡಿಫ್ರೆನ್ಸ್ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಹೇಳ್ಬೇಕಂದ್ರೆ ಇದು ಒಂದು ತುಂಬಾ ಸುಲಭವಾದ ಮತ್ತೆ ವಿಭಿನ್ನವಾದ ಒಂದು ಕಲೆ. ಇದನ್ನ ನೀವು ನಿಮ್ಮ ಮನೆಯಲ್ಲೂ ಟ್ರೈ ಮಾಡಬಹುದು. ಮತ್ತೆ ನಿಮ್ಮ ಮನೆಗೆ ಬೇಕಾಗಿರುವಂತ ಡೆಕೋರೇಟಿವ್ ಐಟಮ್ಸ್ ನ ನೀವಾಗೆ ತಯಾರಿಸ್ಕೊಳ್ಬಹುದು. ಅದಲ್ಲದೆ ನೀವು ಕೂಡ ಈ ತರ ಚಿಕ್ಕ ಚಿಕ್ಕ ಡೆಕೋರೇಟಿವ್ ಪೀಸಸ್ ನ ಮಾಡಿ ಮಾರಾಟ ಕೂಡ ಮಾಡಬಹುದು. ಇದರಿಂದ ನಿಮ್ ಜೀವನಕ್ಕೂ ಸ್ವಲ್ಪ ಸಹಾಯ ಆಗತ್ತೆ. ಫ್ರೆಂಡ್ಸ್ ಇಲ್ಲಿ ನೋಡಿ, ನಾನು ಸ್ಪಾಂಜ್ ತಲ್ತೆ ಇರೋ ಜಾಗದಲ್ಲಿ ಬ್ರಷ್ ನ ಬಳಸ್ತಾ ಇದ್ದೀನಿ. ಈ ತರ ನೀಟಾಗಿ ಎಲ್ಲಾ ಕಡೆ ಬೇಸ್ ನ ಕವರ್ ಮಾಡ್ಕೊಳ್ಬೇಕು. ಸೊ ಫ್ರೆಂಡ್ಸ್, ಬೇಸ್ ಒಂದು ರೆಡಿ ಆಗಿರೋದಾಯ್ತು. ಇವಾಗ ನಾನು ಇದನ್ನ ಸ್ವಲ್ಪ ಹೊತ್ತು ಹಾಗೆ ಡ್ರೈ ಆಗಕ್ ಬಿಡ್ತೀನಿ. ಕಂಪ್ಲೀಟ್ ಡ್ರೈ ಆದ್ಮೇಲೆ ನಾನು ನೆಕ್ಸ್ಟ್ ಪ್ರೊಸೆಸ್ ನ ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗ ನಾನು ನಮ್ಗೆ ನೆಕ್ಸ್ಟ್ ಸ್ಟೆಪ್ ಮಾಡಕ್ಕೆ ಯಾವ ವಸ್ತುಗಳು ಬೇಕಾಗತ್ತೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಂಡು ಹೋಗ್ತೀನಿ. ಅಷ್ಟರಲ್ಲಿ ನಮ್ ಬೇಸ್ ಕೂಡ ಡ್ರೈ ಆಗಿರುತ್ತೆ. ಫ್ರೆಂಡ್ಸ್, ಈ ಡಿಕೂಪಾಜ್ ಪೇಪರ್ ಅಂತೂ ನಾವು ಬಳಸೋ ಅಂತ ಟಿಶ್ಯೂ ಪೇಪರ್ ತರಾನೇ ಇರುತ್ತೆ. ನಾವು ಬಳಸೋ ಅಂತ ಟಿಶ್ಯೂ ಪೇಪರ್ಗೆ ಮತ್ತೆ ಇದಕ್ಕೆ ಏನ್ ಡಿಫ್ರೆನ್ಸ್ ಅಪ್ಪ ಅಂತಂದ್ರೆ, ಬಳಸೋ ಟಿಶ್ಯೂ ಪೇಪರ್ ಮೇಲೆ ಏನು ಪ್ರಿಂಟ್ ಇರೋದಿಲ್ಲ, ಅದು ಬರೀ ಒಂದ್ ಲೇಯರ್ ಆಗಿರುತ್ತೆ. ಡಿಕೂಪಾಜ್ ಪೇಪರ್ ಬಂದ್ಬಿಟ್ಟು ಇದ್ರ ಮೇಲೆ ಒಳ್ಳೆ ಒಳ್ಳೆ ಚಿತ್ರಗಳು ಪ್ರಿಂಟ್ ಆಗಿರುತ್ತೆ. ಹಾಗೆ ಇದಕ್ಕೆ 2-3 ಲೇಯರ್ ನ ಕೊಟ್ಟಿರ್ತಾರೆ. ಈ ಲೇಯರ್ಸ್ ನ ನಾವು ನಿಧಾನವಾಗಿ ತುಂಬಾ ಸೂಕ್ಷ್ಮವಾಗಿ ಸಪರೇಟ್ ಮಾಡ್ಕೊಳ್ತಾ ಬರ್ಬೇಕು. ಇದರಲ್ಲಿ ನಮ್ಗೆ ಬೇಕಾಗಿರೋದು ಬರೀ ಪ್ರಿಂಟೆಡ್ ಟಿಶ್ಯೂ ಪೇಪರ್ ಅಷ್ಟೇ. ಇಲ್ಲಿ ನಾನು 2 ತರ ಪ್ರಿಂಟ್ ಇರೋ ಡಿಕೂಪಾಜ್ ಟಿಶ್ಯೂ ಪೇಪರ್ ನ ತಗೊಂಡಿದ್ದೀನಿ. ಇಲ್ಲಿ ನೋಡಿ, ನೀವು ಕರೆಕ್ಟ್ ಆಗಿ ಇಲ್ಲಿ 3 ಲೇಯರ್ಸ್ ನ ನೋಡಬಹುದು. ಇದನ್ನು ಕೂಡ ನಾನು ನಿಧಾನಕ್ಕೆ ಸಪರೇಟ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ, ಸಪರೇಟ್ ಮಾಡ್ಕೊಳ್ಳುವಾಗ ಒಂದ್ ಸ್ವಲ್ಪ ಪೇಪರ್ ಹರಿತು. ಏನು ಮಾಡಕ್ ಆಗೋದಿಲ್ಲ, ಅದು ಕೆಲವೊಂದ್ಸಲ ಆಗತ್ತೆ. ಬಟ್ ಎನಿವೇಸ್, ಆರ್ಟ್ ಮಾಡಕ್ ಅಷ್ಟೊಂದೇನ್ ಬೇಕಾಗಲ್ಲ, ಹೇಗೋ ನಾನು ಕಟ್ ಮಾಡೋಳಿದ್ದೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಬೇಸ್ ಮಾಡ್ಕೊಂಡಿರೋದು ಕಂಪ್ಲೀಟ್ಲಿ ಒಣಗ್ಬಿಟ್ಟಿದೆ. ಸೊ ಹಾಗಾಗಿ ಇದ್ರ ಮೇಲೆ ನಾನು ಇವಾಗ ಆರ್ಟ್ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ಇದು ಇವಾಗ ನಾವು ಮಾಡ್ತಾ ಇರೋದು ಸೆಕೆಂಡ್ ಸ್ಟೆಪ್. ಸೊ ಸೆಕೆಂಡ್ ಸ್ಟೆಪ್ ಮಾಡುವಾಗ ನಾನು ಫಸ್ಟ್ ಫೆವಿಕಾಲ್ ಗ್ಲೂ ನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ತೆಳ್ಳಗ್ ಮಾಡ್ಕೊಳ್ತೀನಿ. ಆ ಗ್ಲೂ ನ ಪಿಕ್ಚರ್ ಅಂಟಿಸೋ ಜಾಗದಲ್ಲಿ ಅಪ್ಲೈ ಮಾಡ್ಕೊಳ್ತೀನಿ. ಅದಾದ ನಂತರ ಡಿಕೂಪಾಜ್ ಪೇಪರ್ ನ ನಿಧಾನಕ್ಕೆ ಆ ಜಾಗದಲ್ಲಿ ಅಂಟಿಸ್ಬಿಡ್ತೀನಿ. ಕೆಲವೊಂದ್ಸಲ ನಾವು ಡಿಕೂಪಾಜ್ ಪೇಪರ್ ಅಂಟಿಸೋವಾಗ ಬಬಲ್ಸ್ ಬಂದಿರ್ತವೆ ಅಥವಾ ಏರ್ ತುಂಬಿರುತ್ತೆ. ಸೊ ಹಾಗಾಗಿ ನಾನು ಇನ್ನೊಂದು ಟಿಶ್ಯೂ ಪೇಪರ್ ಇಂದ ಈ ತರ ನಿಧಾನಕ್ಕೆ ಅಲ್ಲಲ್ಲೇ ಟ್ಯಾಪ್ ಮಾಡ್ಕೊಂಡು ಬರ್ತೀನಿ. ಅದಾದ್ಮೇಲೆ ಡಿಕೂಪಾಜ್ ಪೇಪರ್ ನ ಒಂದೊಂದೇ ಸೈಡ್ ಇಂದ ಅಂಟಿಸ್ಕೊಳ್ತಾ ಬರ್ತೀನಿ. ಡಿಕೂಪಾಜ್ ಈ ಪದದ ಅರ್ಥ ಬಂದ್ಬಿಟ್ಟು ಕಟ್ಔಟ್ಸ್, ಅಂದ್ರೆ ಕಾಗದದ ಮೇಲೆ ಇರುವಂತ ಪಿಕ್ಚರ್ ನ ಕತ್ತರಿಸಿ ಅಂಟಿಸುವಂತದ್ದು. ಫ್ರೆಂಡ್ಸ್, ಈ ಟಿಶ್ಯೂ ಪೇಪರ್ ತುಂಬಾ ಡೆಲಿಕೇಟ್ ಆಗಿರೋದ್ರಿಂದ ನಾನು ಇಲ್ಲಿ ಕತ್ರಿ ಬಳಸ್ತಾ ಇಲ್ಲ. ಬದಲಾಗಿ ರೌಂಡ್ ಬ್ರಷ್ ನ ನೀರಲ್ಲಿ ಡಿಪ್ ಮಾಡಿ ಈ ತರ ನೀರಿಂದ ಲೈನ್ ಹಾಕೊಂಡ್ ಬರ್ತೀನಿ. ಇಲ್ಲಿ ನೀವೇ ನೋಡ್ಬೋದು, ನಾವು ಈ ತರ ಮಾಡೋದ್ರಿಂದ ಈ ಒಂದು ಡಿಕೂಪಾಜ್ ಟಿಶ್ಯೂ ಪೇಪರ್ ನ ತುಂಬಾ ಸುಲಭವಾಗಿ ಹರಿಬಹುದು. ಸೊ ಫ್ರೆಂಡ್ಸ್, ಇವಾಗ ಒಂದ್ ಕಡೆ ಡಿಕೂಪಾಜ್ ಮಾಡಿರೋದಾಯ್ತು. ಇವಾಗ ನಾನು ಮತ್ತೊಂದು ಪಿಕ್ಚರ್ ಬಳಸಿ ಇನ್ನೊಂದು ಕಡೆ ಇದೇ ತರ ಡಿಕೂಪಾಜ್ ಮಾಡ್ಕೊಳ್ತೀನಿ. ನನ್ಗೆ ಈ 2 ಪ್ರಿಂಟ್ಸ್ ತುಂಬಾನೇ ಇಷ್ಟ ಆಯ್ತು. ನೋಡಕ್ಕೆ ಎಷ್ಟು ಮುದ್ದಾಗಿದೆ ಅಲ್ವಾ. ಪ್ರಾಡಕ್ಟ್ ಕಂಪ್ಲೀಟ್ ಫಿನಿಶ್ ಆದ್ಮೇಲಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನೀವು ಫೈನಲ್ ಪ್ರಾಡಕ್ಟ್ ಹೇಗಿರುತ್ತೆ ಅಂತ. ಫ್ರೆಂಡ್ಸ್, ನನ್ಗೆ ಬೇಕಾಗಿರೋ ಹಾಗೆ 2 ಕಡೆ ಡಿಕೂಪಾಜ್ ಮಾಡಿರೋದಾಯ್ತು. ಅಂದ್ರೆ ಇವಾಗ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಯ್ತು.
ಇವಾಗ ನಾನು ಥರ್ಡ್ ಸ್ಟೆಪ್ ಹೇಗೆ ಮಾಡೋದಂತ ತೋರಿಸ್ತೀನಿ. ಇದಕ್ಕೆ ನಾನು ಮಿಕ್ಕಿರೋ ಬೇಸ್ ಕಲರೇ ಉಪಯೋಗಿಸ್ತಾ ಇದ್ದೀನಿ. ಇದರಲ್ಲಿ ಒಂಚೂರು ಬ್ಲಾಕ್ ಕಲರ್ ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನನ್ಗೆ ಬೇಕಾಗಿರೋ ಟೋನ್ ಬಂದ್ಬಿಟ್ಟು ಲೈಟೆಸ್ಟ್ ಗ್ರೇ ಟೋನ್. ಯಾಕಂದ್ರೆ ನಾವು ಯೂಸ್ ಮಾಡಿರೋ ಅಂತ ಡಿಕೋಪಾಜ್ ಪೇಪರ್ ಲೈಟೆಸ್ಟ್ ಗ್ರೇ ಟೋನ್ ಅಲ್ಲೇ ಇದೆ. ಸೊ ನೀವು ಮಾಡುವಾಗ್ಲೂ ಅಷ್ಟೇ ನಿಮ್ ಪೇಪರ್ ಶೇಡ್ ಯಾವ ಕಲರ್ ಇದೆ ಅಂತ ನೋಡ್ಕೊಂಡು ಕಲರ್ ಮಿಕ್ಸಿಂಗ್ ನ ಮಾಡ್ಕೊಳ್ಳಿ. ಕರೆಕ್ಟ್ ಶೇಡ್ ಬರೋದಕ್ಕೆ ಒಂದ್ ಅಂದಾಜ್ ಗೊತ್ತಿದ್ರೆ ಸಾಕು. ಇಲ್ಲಿ ನೋಡಿ, ನಾನು ವೈಟ್ ಕಲರ್ ಹಾಗೂ ಒಂದ್ ಸ್ವಲ್ಪ ಬ್ಲಾಕ್ ಕಲರ್ ಮಿಕ್ಸ್ ಮಾಡಿರೋದ್ರಿಂದ ನನ್ಗೆ ಬೇಕಾಗಿರೋ ಪರ್ಫೆಕ್ಟ್ ಲೈಟೆಸ್ಟ್ ಗ್ರೇ ಶೇಡ್ ಸಿಕ್ತು. ಇದನ್ನ ನಾನಿವಾಗ ಸ್ಪಾಂಜ್ ಸಹಾಯದಿಂದ ವೈಟ್ ಕಲರ್ ಬೇಸ್ ಎಲ್ಲೆಲ್ಲಿ ಕಾಣಿಸ್ತಾ ಇದೆಯೋ ಅಲ್ಲೆಲ್ಲ ನಾನು ಕವರ್ ಅಪ್ ಮಾಡ್ತೀನಿ. ಹಾಗೂ ನಾವು ಅಂಟಿಸಿರೋ ಡಿಕೋಪಾಜ್ ಪೇಪರ್ ಜೊತೆ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಹೋಗ್ತೀನಿ. ಫ್ರೆಂಡ್ಸ್, ಈ ಶೇಡ್ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇರೋದನ್ನ ನೀವು ನೋಡ್ತಾ ಇರ್ಬೋದು. ಇದೇ ತರ ಎಲ್ಲೆಲ್ಲಿ ಬೇಸ್ ಕಲರ್ ಕಾಣಿಸ್ತಾ ಇದೆಯೋ ಅಲ್ಲೆಲ್ಲ ಬ್ಲೆಂಡ್ ಮಾಡ್ಕೊಳ್ಬೇಕು. ಸೊ ಫ್ರೆಂಡ್ಸ್, ಇದಾಯ್ತು ನಮ್ಮ ಥರ್ಡ್ ಸ್ಟೆಪ್. ಫೋರ್ತ್ ಸ್ಟೆಪ್ ಮಾಡೋಕ್ಕಿಂತ ಮುಂಚೆ ಇದನ್ನ ಒಂದ್ ಸ್ವಲ್ಪ ಹೊತ್ತು ಹಾಗೆ ಡ್ರೈ ಆಗಕ್ ಬಿಡ್ಬೇಕು. ಕಂಪ್ಲೀಟ್ ಡ್ರೈ ಆದ್ಮೇಲೆ ನಾವು ಮಾಡ್ಬೇಕಾಗಿರೋ ಅಂತದ್ದು ಫೋರ್ತ್ ಸ್ಟೆಪ್. ಹಾಗೆ ಫ್ರೆಂಡ್ಸ್, ಇದ್ ಬಂದ್ಬಿಟ್ಟು ಲಾಸ್ಟ್ ಸ್ಟೆಪ್ ಆಗಿರುತ್ತೆ. ಇವಾಗ ನಾವು ಮಾಡಿರುವಂತ ಡಿಕೋಪಾಜ್ ಗೆ ವಾರ್ನಿಶ್ ಮಾಡೋ ಅಂತ ಸಮಯ. ಸೊ ನಾನು ಇಲ್ಲಿ ಗ್ಲಾಸಿ ಫಿನಿಶ್ ಅಲ್ಲಿ ವಾರ್ನಿಶ್ ತಗೊಂಡಿದ್ದೀನಿ. ಎಲ್ಲಾ ಆರ್ಟಿಸ್ಟ್ ಗಳು ತಮ್ಮ ಆರ್ಟ್ ಮುಗಿದ್ಮೇಲೆ ಹೆಚ್ಚಾಗಿ ವಾರ್ನಿಶ್ ಬಳಸ್ತಾರೆ. ಇದು ಯಾಕೆ ಬಳಸ್ತಾರೆ ಅಂತಂದ್ರೆ ತಮ್ಮ ಪೇಂಟಿಂಗ್ ಅಥವಾ ಕಲೆನ ಡಸ್ಟ್ ಇಂದ ಪ್ರೊಟೆಕ್ಟ್ ಮಾಡಕ್ಕೆ ಬಳಸಿರ್ತಾರೆ. ಹಾಗೂ ಇದು ಒಂದು ಗ್ಲಾಸಿ ಅಥವಾ ಮ್ಯಾಟ್ ಫಿನಿಶಿಂಗ್ ಲುಕ್ ಕೊಡುತ್ತೆ. ನನಗೆ ಒಂದ್ ಸ್ವಲ್ಪ ಗ್ಲಾಸಿ ಲುಕ್ ಬೇಕಿತ್ತು, ಹಾಗಾಗಿ ನಾನು ಗ್ಲಾಸಿ ವಾರ್ನಿಶ್ ಚೂಸ್ ಮಾಡಿದ್ದೀನಿ. ಇವಾಗ ನಾನು ಕ್ವಿಕ್ ಆಗಿ ನೀಟಾಗಿ ಎಲ್ಲಾ ಕಡೆ ವಾರ್ನಿಶ್ ನ ಅಪ್ಲೈ ಮಾಡ್ಬಿಡ್ತೀನಿ. ವಾರ್ನಿಶ್ ಅಪ್ಲೈ ಮಾಡಿರೋದಾಯ್ತು. ನಾನು ಇದನ್ನ ಇವಾಗ ಸ್ವಲ್ಪ ಹೊತ್ತು ಹಾಗೆ ಡ್ರೈ ಆಗಕ್ ಬಿಡ್ತೀನಿ. ಕಂಪ್ಲೀಟ್ ಡ್ರೈ ಆದ್ಮೇಲೆ ಇದು ನಿಮ್ಗೆ ಶೈನಿ ಅಂಡ್ ಗ್ಲಾಸಿ ಲುಕ್ ಕೊಡುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡಿ, ನಾನು ಬೇರೆ ಬೇರೆ ಸರ್ಫೇಸ್ ಮೇಲೆ ಮಾಡಿರುವಂತ ಡಿಕೋಪಾಜ್ ಆರ್ಟ್. ಹಾಗೆ ಸ್ವಲ್ಪ ಹೊತ್ತು ಬಿಟ್ಟು ನಮ್ ಪ್ರಾಡಕ್ಟ್ ಕೂಡ ಡ್ರೈ ಆಗಿತ್ತು. ಇಲ್ಲಿ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ. ಇದು ಬಂದ್ಬಿಟ್ಟು ಕಂಪ್ಲೀಟ್ ಡ್ರೈ ಆಗಿರೋ ಪ್ರಾಡಕ್ಟ್ ಒಂದು ಶೈನಿ ಲುಕ್ ಕೊಡ್ತಾ ಇದೆ. ನೋಡಿ, ಸಖತ್ ಕ್ಯೂಟ್ ಆಗಿದೆ ಅಲ್ವಾ? ನಾನು ಹೇಳಿದ್ನಲ್ವಾ ನಿಮ್ಗೆ ಪೇಂಟಿಂಗ್ ತರನೇ ಕಾಣಿಸುತ್ತೆ ಅಂತ, ಹಾಗೆ ಕಾಣಿಸ್ತಾ ಇದೆ. ಸೊ ಫ್ರೆಂಡ್ಸ್, ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಒಂದು 100ರಲ್ಲಿ ಒಬ್ರಿಗಾದ್ರೂ ಇಷ್ಟ ಆಗಿರುತ್ತೆ, ಒಬ್ರಿಗಾದ್ರೂ ಯೂಸ್ಫುಲ್ ಆಗಿರುತ್ತೆ. ಮತ್ತು ನಮ್ಮ ಚಾನಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ಬಂದ್ಬಿಟ್ಟು ಹೊಸ ಚಾನಲ್. ಸೊ ನಿಮ್ಮ ಸಪೋರ್ಟ್ ನನಗೆ ಬಹಳ ಅವಶ್ಯಕತೆ ಇದೆ. ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಈ ಥರ ಇಂಟ್ರೆಸ್ಟಿಂಗ್ ಕಂಟೆಂಟ್ ಒಂದಿಗೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಮತ್ತು ನಿಮ್ಗೆ ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ಕೇಳ್ಬೋದು, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ನಿಮಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. She's already crawling. She lifts up one leg. Okay.